ಯುವಕರನ್ನ ಉದ್ದೇಶಿಸಿ ನಾವು ಮಾತಾಡಬೇಕಾಗಿದೆ. ಯುವಕರು ಬದಲಾವಣೆ ಆಗಬೇಕು. ಯುವಕರು ಮೊದಲ ಈ ರಾಜಕಾರಣಿಗಳ ಹಿಂದೆ ಬೆನ್ನ ಹತ್ತಿ ತಿರುಗೋದನ್ನು ಯಾವಾಗ ನಿಲ್ಲಿಸೋದಿಲ್ಲ ಅಲ್ಲಿ ತನಕ ಅವರು ಬದಲಾವಣೆ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನೋದು ನನ್ನ ಸ್ಪಷ್ಟವಾದ ಅಭಿಪ್ರಾಯ. ಒಂದು ರೋಗ ಅಂಟಿಕೊಂಡಿದೆ. ಯುವಕರೆಲ್ಲ ಟಾರ್ಚ್ ಹಾಕಿದ ಬಟ್ಟೆ ಹಾಕ್ಕೊಂಡು ಬರೇ MLA MP MLCಗಳ ಮನೆ ಕಾಯಕತ್ಯಾವ. ಏನು ಮಾಡಬೇಕಾಗಿತ್ತಲ್ಲ ಅದನ್ನು ಬಿಟ್ಟಾವ, ಎಲ್ಲಿ ಇರಬಾರ್ದಾಗಿತ್ತಲ್ಲ ಅಲ್ಲಿ ಇರಾಕತ್ಯಾವ. ಏನಾರ ಸಿಕ್ಕಿತೋ ಹೆಂಗೆ ಏನು ಸಿಗಲ್ಲ. ಅವರಿಗೆ ಸಾಲಂಗಿಲ್ಲ, ಇನ್ನು ಇವ್ರಿಗೆ ಯಾವಾಗ ಸಿಗಬೇಕದು? ಅವರಿಗೆ ಸಾಕಾದ್ರೆ ನಿನಗೆ ಸಿಗಬೇಕಾ? ಈ ಜನ್ಮದಾಗ ಅವರಿಗೆ ಸಾಕಾಗೋದಿಲ್ಲ, ಹಾಗಾಗಿ ನಿನಗೆ ಸಿಗೋದನೇ ಇಲ್ಲ. ನೀನು ಬದಲಾವಣೆ ಆಗಬೇಕಾಗಿದ್ರೆ, ತರುಣನಾಗಿರ್ತಕ್ಕಂಥವನು ಬದಲಾವಣೆ ಆಗಬೇಕಾಗಿದ್ರೆ ಅವ ರಾಜಕಾರಣಿಗಳ ಮನೆ ಹತ್ರ ಹೋಗುವಂಗಾಗಬಾರ್ದು. ರಾಜಕಾರಣಿಗಳು ಅವನ ಮನೆ ಬಾಗಿಲಿಗೆ ಬಂದು ಕಾಯುವಷ್ಟರ ಮೆಟ್ಟಿಗೆ ಅವ ಬೆಳೆದಾಗ ಮಾತ್ರ ಆ ಹುಡುಗ ಜನ್ಮ ಸಾರ್ಥಕ ಮಾಡಿಕೊಳ್ತಾನೆ, ಹೊರತಾಗಿ ಇಲ್ಲಂದ್ರೆ ಆಗುವುದಿಲ್ಲ. ನಾ ಹೇಳಕತ್ತಿದ್ದು ಸುಳ್ಳೋ ಕರೆವು. ಯಾರ ಮನೆ ಮುಂದರ ಹೋಗ್ರಿ ನಿಂತ್ಕೊಂಡ್ಬಿಟ್ಟಾವ ಬಿಳೆ ಅರ್ಬಿ ಹಾಕ್ಕೊಂಡು. ನಾ ಈಗ ಒಂದು ತಿಂಗಳದಿಂದ ಹಾಕ್ಕೊಂಡು ನೀವು ಬಿಳೆ, ಅದು ಸಿರಟ್ಟಿ ಮಠದ ಸಂಪ್ರದಾಯ ಅಂತೇಳಿ. ನಾನು ನಿಮ್ಮ ಸ್ವಾಮಿಗಳಂಗ ಇದ್ದೆ. ಆ ಮಠದ ಸಂಪ್ರದಾಯ ತಲೆ ಮೇಲೆ ಕಾವಿ, ಕೊರಳಾಗ ಹಸಿರು ಸೆಲ್ಲೆ, ಮೈ ಮೇಲೆ ಬಿಳಿ ಬಿಟ್ಟಿ ಹಾಕಬೇಕು, ಕೇಸರಿ ಬಿಳಿ ಹಸಿರು ಮೈ ಮೇಲೆ ಇರಬೇಕು. ಅದು ರಾಷ್ಟ್ರಧ್ವಜದ ಸಂಕೇತ. ಅದು ಮಠ ಏನು ಹೇಳುತ್ತೆ ಅಂತಂದ್ರೆ ರಾಷ್ಟ್ರದಲ್ಲಿರೋರೆಲ್ಲರೂ ಸಮಾನರು ಅಂತೇಳಿ ಹೇಳಬೇಕು. ಆ ಸಾಂಕೇತಿಕವಾಗಿ ಆ ಬಟ್ಟೆಯನ್ನು ಧರಿಸಬೇಕು, ಜೊತೆಗೆ ಎಲ್ಲರನ್ನ ಸಮಾನವಾಗಿ ಕಾಣಬೇಕಂತ ಹೇಳೋದು ಸಿರಹಟ್ಟಿ ಮಠದ ಸಂಸ್ಕೃತಿ. ಅದಕ್ಕಾಗಿ ಹಾಕ್ಕೊಂಡಿದ್ದೇನೆ. ನಾನು ಹೇಳೋದಿಷ್ಟೇ, ನಿಮಗೆ ಬಿಳೆ ಬಟ್ಟೆ ಹಾಕೋಬೇಡ್ರಿ ಅಂತ ನಾ ಹೇಳ್ತಾ ಇಲ್ಲ. ಬೇಕಾದ ಬಟ್ಟೆಯನ್ನು ಹಾಕ್ಕೊಳ್ರಿ, ಆದರೆ ಬೆಳಗಿನಿಂದ ಸಾಯಂಕಾಲ ತನಕ ಅಲ್ಲಿ ಹೋಗಿ ಕಾಯು ಸಂಸ್ಕೃತಿಯನ್ನು ಏನು ಇಟ್ಕೊಂಡಿರಲ್ಲ, ಅದರಿಂದ ಹೊರಗೆ ಬರ್ರಿ ಅಂತ ನಾನು ನಿಮಗೆ ಹೇಳ್ತಾ ಇದ್ದೇನೆ. ಹೊರಗೆ ಬರ್ರಿ ಅಂತ ನಾ ಬಹಳ ಕಡೆಗೆ ಹೇಳ್ತಿರ್ತೀನಿ. 2 ಎಮ್ಮೆಯಿಂದ ಅಡ್ಡಾಡ್ರಿ, ನಿಮ್ಮ ಬದುಕು ಬಂಗಾರ ಆಗುತ್ತೆ. ಆದ್ರೆ ಯಾವ MLA ಅಡ್ಡಾಡಿದ್ರು ಕೂಡ ನಿಮ್ಮ ಬದುಕು ಬಂಗಾರ ಆಗೋದಿಲ್ಲ. ಯಾಕಂದ್ರೆ ಎಮ್ಮೆಯಿಂದ ಅಡ್ಡಾಡಿದ್ರೆ ದಿನ ಸೆಗಣಿ ಸಿಗುತ್ತೆ, ದಿನ ಹೈನ ಅಂದ್ರೆ ಹಾಲು ಸಿಗುತ್ತೆ. ಅಲ್ಲೇನು ಸಿಗುತ್ತೈತಿ? ನೀರು ಸಿಗಲ್ಲ. ನೀವು ಹೊರಗೆ ನಳದ ನೀರು ಕುಡಿತಿರ್ತೀರಿ, ಅವ್ರು ಫಿಲ್ಟರ್ ನೀರು ಕುಡಿತಾರೆ. ಇನ್ನೇನು ಸೆಗಣಿ ಸಿಗ್ತದೆ ನಿಮ್ಗೆ? ಸಿಗಲ್ಲ. ಬೇಕಾದ್ರೆ ನೋಡ್ರಿ, ಪರೀಕ್ಷೆ ಮಾಡ್ರಿ ನೀವು. ಈ ವರ್ಷದ 2 ಎಮ್ಮೆ ಮುಂದಿನ ವರ್ಷ 4 ಆಗೇ ತೀರ್ತಾವ, 4 ಎಮ್ಮೆ 8 ಆಗೇ ತೀರ್ತಾವ. ಎಮ್ಮೆಗಳ ಮಾಲಕ ಆಗಿಬಿಡ್ತೀನಿ ನೀನು. MLAಗಳಿಗೆ ಎಂದು ನೀವು ಮಾಲಕ ಆಗಕ್ಕೆ ಸಾಧ್ಯನೇ ಇಲ್ಲ. ಬದಲಾವಣೆ ಆಗ್ರಿ. ನನಗೆ ಬಹಳ ನೋವಿದೆ ಹುಡುಗರ ಬಗ್ಗೆ. ಆದರೂ ಒಂದು ಖುಷಿ ನನ್ನೊಳಗೆ ಏನಿದೆ ಅಂತಂದ್ರೆ, ನನ್ನ ಎದುರಿಗೆ ಯಾವ ಹುಡುಗ ಬಂದ ನಾವು ಬದಲಿ ಆಗಿದ್ದಾನೆ. ನಮ್ಮ ಯೂಟ್ಯೂಬ್ನೊಳಗೆ ಪ್ರವಚನಗಳು ಭಾಳ ಬರ್ತಾವೆ.